ಇವತ್ತೇನು ರೈತ ಪರ ಬೇಡಿಕೆ ಇದೆ 3,500 ರೂಪಾಯಿ, 3,505 ರೂಪಾಯಿ. ಅವ್ರು 3,555 ರೂಪಾಯಿ ಏನು ಬೇಡಿಕೆ ಇದೆ, ಇದು ನ್ಯಾಯಯುತ ಬೇಡಿಕೆ. ನಾವು ಕಳೆದ ತಿಂಗಳು ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಸುಮಾರು 50ರಿಂದ 60,000 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟ ಮಾಡಿದ್ವಿ. ಸರ್ಕಾರದಲ್ಲಿ ಈ ಒಂದು ನಿರ್ಲಕ್ಷ್ಯತನ ರೈತರ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಬೇಜವಾಬ್ದಾರಿತನ ತೋರಿಸ್ತಾ ಇದೆ. ಈ ಬೇಜವಾಬ್ದಾರಿತನ, ಈ ರೈತರ ಶಾಪ ವಿದ್ಯಾರ್ಥಿಗಳ ಶಾಪ ತಟ್ಟೋದಕ್ಕೆ ಮುಂಚೆ ಎಚ್ಚೆತ್ಕೊಂಡು ರೈತರ ಬೇಡಿಕೆ ಏನಿದೆ ಅದು ಪ್ರಾಮಾಣಿಕವಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು, ನಮ್ಮ ಕರ್ನಾಟಕ ನೇಪಾಳ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗೋದ್ ಬೇಡ ಅಂತ ಕೇಳ್ಕೊಂತೀನಿ. ಯಾಕೆಂತಂದ್ರೆ ನೇಪಾಳದಲ್ಲಿ ಯಾವ ತರ ಮಿನಿಸ್ಟರ್ನ ಚರಂಡಿಯಲ್ಲಿ ಅಟ್ಟಾಡ್ಸ್ಕೊಂಡು ನೋಡಿದ್ರು ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗೋದ್ ಬೇಡ. ಯಾಕೆಂದ್ರೆ ಇವತ್ತು ರೈತರು ಇಷ್ಟು ಬಿಸಿಲು, ಮಳೆ, ಗಾಳಿ, ಚಳಿ ಇಷ್ಟೆಲ್ಲ ಇದ್ದು ಕಷ್ಟಪಟ್ಟು ಅವರು 1 ಟನ್ ಕೇಳ್ತಾ ಇರೋದು 3,500 ರೂಪಾಯಿ ಕೇಳ್ತಾ ಇರೋದು.